ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾವು ಬಾಲಿ ರೀಚ್ ಆಗಿದ್ದೀವಿ. ಬೆಳಗ್ಗೆ ಆಲ್ಮೋಸ್ಟ್ 11:30 ಆಗಿತ್ತು ಬಾಲಿ ರೀಚ್ ಆಗ್ತಾ. ಸೊ ಈ ವೀಸಾ ಇತ್ತು. ಈ ವೀಸಾನ ಸ್ಕ್ಯಾನ್ ಮಾಡಿಬಿಟ್ಟು ಕಸ್ಟಮ್ ಎಲ್ಲ ಕಸ್ಟಮ್ ಡಿಕ್ಲರೇಷನ್ ಕಂಪಲ್ಸರಿ ಇದೆ. ಅದನ್ನ ಫೈಲ್ ಮಾಡಿಬಿಟ್ಟು ಬಂದು ಒಂದೊಳ್ಳೆ ನಿದ್ದೆ ಮಾಡಿದ್ವಿ. ನಿದ್ದೆ ಮಾಡಿಬಿಟ್ಟು ಇತ್ತು ಜರ್ನಿ. ಇವಾಗ ಇಲ್ಲೇ ಪಕ್ಕದಲ್ಲಿ ಒಂದು ಸನ್ಸೆಟ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸನ್ನೂರಲ್ಲಿ ಸ್ಟೇ ಮಾಡಿದ್ದೀವಿ ನಾವು. ಸೊ ನಿಯರ್ ಬೈ ಸನ್ನೂರ್ ಬೀಚ್ಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವೆಲ್ಲ ಬಾಲಿ ಸ್ಟ್ರೀಟ್ಸ್ ನೀವು ನೋಡ್ಬೋದು. ಏನೋ ಗುಬ್ಬಿಗಳಿದೆ ಅನ್ಸುತ್ತೆ ಮುಂದ್ಗಡೆ ಇದು ಮಾಡಿದ್ದೇವೆ. ಸಕ್ಕತ್ತಾಗಿದೆ ಸ್ಟ್ರೀಟ್ ಎಲ್ಲ. ಸನ್ನೂರ್ ಬೀಚ್ ಸನ್ಸೆಟ್ ನೋಡೋಣ ಅಂತ ಬಂದಿದ್ದೀವಿ. ಬಟ್ ಸನ್ಸೆಟು ಕಾಣಿಸ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ. ಸಾಧ್ಯತೆ ಇದೆ. ಗುಡ್ ಮಾರ್ನಿಂಗ್. ಇವತ್ತು ಹೋಗ್ತಾ ಇದ್ದೀವಿ ನೂಸಾ ಪೆನಿಡಾ. ಇವತ್ತು ಡೇ ಟ್ರಿಪ್ ಇದೆ ನೂಸಾ ಪೆನಿಡಾಗೆ. ಕೆಲವೊಂದು ಬೀಚಸ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಅರ್ಲಿ ಮಾರ್ನಿಂಗ್ 6 o'clock ಸ್ಟಾರ್ಟ್ ಮಾಡಿದೀವಿ ಹೋಟೆಲಿಂದ. ಮಾತ್ರ ಸನ್ರೈಸ್ ಆಗಿತ್ತು. ಪಿಕಪ್ ಎಲ್ಲ ಹತ್ರ ಹೋಗ್ತಾ ಇದ್ದೀವಿ. ಬೋಟ್ ಮಾಡಬೇಕು. ಸ್ಪೀಡ್ ಬೋಟ್ ಅದು ನೋಡೋಣ. ಚೆನ್ನಾಗಿದೆ ಅನ್ಸುತ್ತೆ. ವೆದರ್ ಅಂತೂ ತುಂಬಾ ಕ್ಲೌಡಿ ಆಗಿದೆ. ಸನ್ನು ಬರ್ತಾ ಇದ್ದಾರೆ. ಕೋಲ್ಡ್ ಇದೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇಂಡಿಯನ್ಸ್ ಯಾರು ಕೊಮೋಡೋ ಐಲ್ಯಾಂಡಿಗೆ ಬರಲ್ಲ ಅಂದ್ಕೊಂಡು ನಾವು ಬಂದುಬಿಟ್ವಿ. ಆದರೆ ನಮ್ಗೆ ಊಟನೇ ಸಿಗ್ತಾ ಇಲ್ಲ ಗುರು. ವೆಜಿಟೇರಿಯನ್ನು ಏನು ಸಿಗ್ತಾ ಇಲ್ಲ. ಅದಕ್ಕೆ ಸಾಕಾಯಿತು. ಏನು ಮಾಡಿದ್ರು ಊಟ ಸಿಗ್ತಾ ಇಲ್ಲ. ಎಲ್ಲಿಗೆ ಹೋಗೋಣ ಅಂತ ಗೊತ್ತಿಲ್ಲ. ಹಿಂಗೆ ಹೊರಟಿದ್ದೀವಿ. ನೋಡೋಣ. ಇನ್ನೊಂದು ಅರ್ಧ ಗಂಟೆಲಿ ಊಟ ಸಿಗ್ಬೋದು. ಕೊಮೋಡೋ ಐಲ್ಯಾಂಡಿಗೆ ಬಂದಮೇಲೆ ಫಸ್ಟ್ ಟೂರ್ ಸ್ಟಾರ್ಟ್ ಆಗಿದೆ. ರ್ಯಾಂಕಾಕ್ ಕೇವ್ ಅಂತ ಮತ್ತು ಅರ್ಮೇನಿಯಾ ಹಿಲ್ಸ್ ಅಂತ ಸನ್ಸೆಟ್ ಪಾಯಿಂಟ್. 2 ಪ್ಲೇಸ್ ಇವತ್ತು ಕವರ್ ಮಾಡ್ತೀವಿ. ಫುಲ್ಲು ಯಾವುದೋ ಒಂದು ಕಾರ್ ಕಳಿಸಿದ್ದಾರೆ, ಪಿಕಪ್ ಮಾಡಿದ್ದಾರೆ. ಕ್ಲೂಕ್ ಅಂತ ಒಂದು ಆ್ಯಪ್ ಇದೆ. ನೀವು ಏನಾದರೂ ಪ್ಲ್ಯಾನಿಂಗ್ ಮಾಡ್ತಾಯಿದ್ರೆ ಡೇ ಟ್ರಿಪ್ಸ್ ಎಲ್ಲ ಕ್ಲೂಕಲ್ಲಿ ಬುಕ್ ಮಾಡ್ಬೋದು. ಇಲ್ಲ ಅಂದರೆ ಇನ್ನೂ ಒಂದಿದೆ, ಗೆಟ್ ಯುವರ್ ಗೈಡ್ ಅಂತ ಒಂದಿದೆ. ಎರಡರಲ್ಲಿ ಯಾವ್ದು ಯೂಸ್ ಮಾಡಿದ್ರೂ ಯು ಕ್ಯಾನ್ ಪ್ಲ್ಯಾನ್ ಯುವರ್ ಟ್ರಾವೆಲ್. ಆ್ಯಕ್ಚುಲಿ ನೀವೇನು ಹೊರಗಡೆ ಹೋಗಿ ಏಜೆಂಟ್ಸ್ ಹತ್ರ ಮಾತಾಡಿ ಅದೇನು ಮಾಡಬೇಕಂತ ಇಲ್ಲ. ಇಲ್ಲೆಲ್ಲ ಮತ್ತು ಪಾಯಿಂಟ್ ಟು ಪಾಯಿಂಟ್ ತುಂಬ ವಿದೌಟ್ ಎನಿ ಹೆಸಲ್ ಆಗುತ್ತೆ. ಪಂಕ್ಚುವಲ್ ಇರ್ತಾರೆ, ಟೈಮ್ ಕರೆಕ್ಟಾಗಿ ಬರ್ತಾರೆ, ಎಲ್ಲ ನೀಟಾಗಿ ಆಗುತ್ತೆ. ಇವತ್ತು ಫಸ್ಟ್ ಕೊಮೋಡೋ ಐಲ್ಯಾಂಡಲ್ಲಿ ಫಸ್ಟ್ ಎಕ್ಸ್ಪ್ಲೋರೇಷನ್ ಇದೆ. ರ್ಯಾಂಕಾಕ್ ಕೇವ್ ಮತ್ತು ಒಂದು ಸನ್ಸೆಟ್ ಎಲ್ಲ ಇದೆ. ನಿಮಗೂ ತೋರಿಸ್ತೀವಿ. ಹಲೋ, ಗುಡ್ ಆಫ್ಟರ್ನೂನ್. ಈಗ ರ್ಯಾಂಕಾಕ್ ಕೇವ್ ಹೋಗ್ತಾ ಇದ್ದೀವಿ. ಬೋಟಿಂದ ಹೋಗಬೇಕು. ಸೊ ಇಲ್ಲಿ ಇನ್ನೂ ಸ್ವಲ್ಪ ಜನ ಆಗಬೇಕು, ವೇಟ್ ಮಾಡಿ ಅಂತಿದ್ದಾರೆ. 2 ಬೋಟ್ ಏನೋ ಹೋಗುತ್ತಂತೆ 25 ಮೆಂಬರ್ಸ್ದು. ಬಟ್ ಯಾರು ಜನನೇ ಕಾಣಿಸ್ತಾ ಇಲ್ಲ. ಅವರೆಲ್ಲ ಬರಬೇಕು. ಸೊ ಅಲ್ಲಿ ತನಕ ನಾವು ವೇಟ್ ಮಾಡಬೇಕು. ಒಂದು ಸಲ 25 ಜನ ಆದಮೇಲೆ ಬೋಟ್ ಸ್ಟಾರ್ಟ್ ಆಗುತ್ತೆ ನಮ್ಮದು. ತುಂಬ ಪ್ಲೆಸೆಂಟ್ ಆಗಿದೆ. ಇಲ್ಲಿಂದನೇ ಸ್ಟಾರ್ಟ್ ಆಗೋದು ರ್ಯಾಂಕಾಕ್ಗೆ. ಬೋಟಿಗೆ ಸ್ಟಾರ್ಟ್ ಆಗ್ತಾ ಇದೆ. ರ್ಯಾಂಕಾಕ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು. 15 ನಿಮಿಷ ಬೋಟ್ ರೈಡ್ ಆಯಿತು. ಈಗ ರ್ಯಾಂಕಾಕ್ ಕೇವ್ ರೀಚ್ ಆಗ್ತಾ ಇದ್ದೀವಿ. ಸ್ವಲ್ಪ ಟ್ರೆಕ್ ಇದೆ ಅನ್ಸುತ್ತೆ, ಎಷ್ಟು ಗೊತ್ತಿಲ್ಲ. ಏನೋ ಗೊತ್ತಿಲ್ಲ, ಒಂದು ಸ್ವಲ್ಪ ನಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಕ್ರೌಡ್ ತುಂಬ ಕಡಿಮೆ ಇದೆ. ದಟ್ ಈಸ್ ದ ಫಸ್ಟ್ ಥಿಂಗ್ ನಮಗೆ ಖುಷಿಯಾಗಿರೋದು. ನಿನ್ನೆಯಿಂದ ಜನರು ನೋಡಿ ಎಲ್ಲ ಕಡೆ ಕ್ಯೂ, ಫೋಟೋ ಕ್ಯೂ, ಎಲ್ಲ ಕಡೆ ಕ್ಯೂ ಗುರು. ಇವತ್ತು ಸ್ವಲ್ಪ ಪರವಾಗಿಲ್ಲ. ಇಲ್ಲಿ ಇನ್ನೊಂದಂದರೆ ಆ್ಯಕ್ಚುಲಿ ನಮ್ಮನ್ನು ಬಿಟ್ಟು ಆಲ್ಮೋಸ್ಟ್ ಇಂಡಿಯನ್ಸ್ ಯಾರೂ ಕಾಣಿಸ್ತಾನೇ ಇಲ್ಲ. ಯಾರೂ ಕಾಣಿಸ್ತಾ ಇಲ್ಲ. ನಮ್ಮದು
ಗೈಡ್ ಮುಂದ್ಗಡೆ ಹೋಗ್ತಾ ಇದ್ದಾರೆ. ಅವ್ರ ಜೊತೆನೇ ಬಂದಿದ್ದು ನಾವು. ಹುಡುಗಿ ಅಲ್ಲ, ಮುಂದ್ಗಡೆ ಇರೋದು ನೋಡಿ. ರಚನಾ ಫುಲ್ ನಗಾಡ್ತಾ ಇದ್ದಾಳೆ. ಯಾಕೆ ನಗಾಡ್ತಾ ಇದೆಯಾ? ಐಲ್ಯಾಂಡಲ್ಲಿ ಕಾಡೊಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ಮತ್ತು ರಚನಾ. ಇವಳಂತೂ ಏನೂ ಮಾಡ್ತಾ ಇಲ್ಲ, ಸುಮ್ಮನೆ ನಗಾಡ್ತಾ ಹಿಂದ್ಗಡೆ ಬರ್ತಾ ಇದ್ದಾಳೆ ಅಷ್ಟೇ. ಚೆನ್ನಾಗಿದೆ, ಚೊಕ್ಕವಾಗಿ ಚಂದವಾಗಿದೆ. ಜನನೂ ಅಷ್ಟಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ತುಂಬ ಖುಷಿಯಾಗಿದ್ದು, ಕ್ರೌಡ್ ಇಲ್ಲ. ಜಾತ್ರೆ ಪ್ಲೇಸೆಲ್ಲ ಬಿಟ್ಟು ನಾವು ಕಡಿಮೆ ಎಕ್ಸ್ಪ್ಲೋರ್ ಮಾಡಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನಾವು ಜಾತ್ರೆನೇ, ಆ ಪ್ರಶ್ನೆ ಬೇರೆ. ಬಂದಿದ್ದೀವಿ ಜನ ಇರೋ ಜಾಗಕ್ಕೆ ಅಂದಮೇಲೆ ನಾವು ಜಾತ್ರೆನೇ. ಆದರೆ ಇರೋದ್ರೆ ಸ್ವಲ್ಪ ಕಡಿಮೆ ಜಾತ್ರೆ ಜಾಗ ನೋಡೋಣ ಅಂತ. ಇದು ಪೀಸ್ಫುಲ್ ಆಗಿದೆ. ರ್ಯಾಂಕೋ ಕೇವ್ ಬಂದಿದ್ದೀವಿ. ಕೆಳಗಡೆ ತೋರಿಸ್ತೀವಿ ಗಾಯ್ಸ್. ಸಕ್ಕತ್ತಾಗಿದೆ ಅನಿಸುತ್ತೆ ರ್ಯಾಂಕೋ ಕೇವ್. ಆದರೆ ಇಲ್ಲೇನು ಕಾಣಿಸ್ತಾನೆ ಇಲ್ವಲ್ಲ ನೋಡಿ. ಫುಲ್ಲು ಕೇವ್ ಒಳಗಡೆ ನೀರಿದೆ, ಬ್ಲೂ ವಾಟ್ರು. ಇದೀನಿ ಬಾಯ್ಸ್. ರ್ಯಾಂಕೋ ಕೇವ್ ಬಂದು ಎಕ್ಸ್ಪ್ಲೋರ್ ಮಾಡಿ ಗಾಡಿ ಆಯಿತು. ನೆಕ್ಸ್ಟ್ ಈಗ ಅದು ಬೀಚಲ್ಲಿ ಒಂದು ಸ್ನಾರ್ಕ್ಲಿಂಗ್ ಇದೆ, ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತೀನಿ. ಸನ್ಸೆಟ್ ಮುಗಿಸಿ ಮನೆಗೆ ಹೋಗ್ತೀನಿ. ಆ್ಯಕ್ಚುಲಿ ರ್ಯಾಂಕೋ ಮುಗಿಸಿ ಸ್ನಾರ್ಕ್ಲಿಂಗ್ ಹೋಗ್ತಾ ಇರುವಾಗ ನಮ್ಮ ಬೋಟ್ ಸ್ಟಕ್ ಆಗಿಬಿಟ್ಟಿದೆ. ಮೋರಲ್ಸಲ್ಲೆಲ್ಲ ಸ್ಟಕ್ ಆಗಿಬಿಟ್ಟಿದೆ, ನೀವು ನೋಡ್ಬೋದು ಇಲ್ಲಿ. ಯು ಕ್ಯಾನ್ ಸಿ ನಮ್ಮದು ಮಿಷನ್ ಸಕ್ಸಸ್ಫುಲ್ ಆಗಿದೆ. ನಿಲ್ಸಿದ್ದೀವಿ, ಈಗ ಹೋಗ್ತಾ ಇದ್ದೀವಿ. ಬ್ಯಾಂಕಾಕ್ ಕೇವ್ ಮುಗಿಸಿ ಸ್ನಾರ್ಕ್ಲಿಂಗ್ ಮುಗಿಸಿ ಸನ್ಸೆಟ್ ಪಾಯಿಂಟಿಗೆ ಹೊರಟಿದ್ದೇವೆ. ಸುಸ್ತಾಗಿದೆ, ಟಯರ್ಡ್, ಬಟ್ ವರ್ತ್ ಇತ್ತು, ಚೆನ್ನಾಗಿತ್ತು. ಸ್ನಾರ್ಕ್ಲಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಫಿಶ್ ಲೈಫು, ಕೋರಲ್ಸು ಸಕ್ಕತ್ತಾಗಿತ್ತು ಮಾತ್ರ. ಕೊಮೋಡೋ ಐಲ್ಯಾಂಡ್ ಸನ್ಸೆಟ್ ಟ್ರೆಕ್ಗೆ ಹೋಗ್ತಾ ಇದ್ದೀವಿ. ಸ್ನಾರ್ಕ್ಲಿಂಗ್ ಮಾಡಿ ಜೀವ ಎಲ್ಲ ಎಡಾಗ್ಬಿಟ್ಟಿದೆ, ಫುಲ್ ಟಯರ್ಡ್ ಆಗಿದೆ. ಸನ್ಸೆಟ್ ಸಕ್ಕತ್ತಾಗಿರೋ ಥರ ಅನಿಸ್ತಾ ಇದೆ. ನೋಡೋಣ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸಣ್ಣ.